ನಮಸ್ಕಾರ. ಉಗಾದಿ ಹಬ್ಬದ ಶುಭಾಶಯವನ್ನು ಹೇಳುವಾಗ ಹ್ಯಾಪಿ ಉಗಾದಿ ಅಂತ ಹೇಳ್ತೀವಿ. ಎಲ್ಲರೂ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿಯೂ ಸಂತೋಷವಾಗಿರಬೇಕೆಂಬುದು ಸನಾತನ ಧರ್ಮೀಯರ ಆಶಯ. ಅದಕ್ಕಾಗಿಯೇ ನಾವು ಲೋಕ ಸಮಸ್ತ ಸುಖಿನೋ ಭವಂತು ಎಂದು ಪ್ರಾರ್ಥಿಸುತ್ತೇವೆ. ಎಲ್ಲರೂ ಯಾವಾಗಲೂ ಸುಖವಾಗಿಯೇ ಇರಬೇಕೆಂದು ಆಶಿಸುತ್ತಾರೆ. ಆದರೆ ಹಾಗೆ ಆಗುವುದಿಲ್ಲ. ಜೀವನದಲ್ಲಿ ಎಲ್ಲರಿಗೂ ಆಗುವ ಅನುಭವಗಳು ಅವರ ಪ್ರಕೃತಿ, ಸ್ವಭಾವ, ಗುಣ, ಕರ್ಮ, ಪ್ರಭಾವ ಮತ್ತು ಪ್ರಯತ್ನಗಳಿಗೆ ಅನುಗುಣವಾಗಿರುತ್ತದೆ. ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಸಮತೋಲನವನ್ನು ಕಾಪಾಡಿಕೊಂಡು ಜೀವನವನ್ನು ನಡೆಸಬೇಕು ಎಂಬುವಂತಹ ಸತ್ಯವನ್ನು ಪರಿಚಯಿಸಿ ಅದನ್ನು ಒಪ್ಪಿಕೊಳ್ಳುವಂತೆ ಮಾಡುವಂತಹ ಒಂದು ಆಚರಣೆಯೇ ನಮ್ಮ ಉಗಾದಿಯ ದಿನ ಬೇವು ಬೆಲ್ಲದ ಭಕ್ಷಣೆ. ಇದರಲ್ಲಿ ಷಡ್ರುಚಿಗಳು ಇರುತ್ತದೆ. ಸಿಹಿಗಾಗಿ ಬೆಲ್ಲ, ಕಹಿಗಾಗಿ ಬೇವಿನ ಹೂವು, ಒಗರಿಗಾಗಿ ಮಾವಿನಕಾಯಿ, ಉಪ್ಪು, ಹುಳಿಗಾಗಿ ಹುಣಸೆ ಹಣ್ಣು ಇಲ್ಲ ಅಂದರೆ ನಿಂಬೆಹಣ್ಣು, ಖಾರಕ್ಕಾಗಿ ಹಸಿ ಮೆಣಸಿನಕಾಯಿ ಇಲ್ಲ ಮೆಣಸಿನ ಪುಡಿ. ಈ 6 ರುಚಿಗಳನ್ನು ಮಿಶ್ರಣ ಮಾಡಿ ದೇವರಿಗೆ ಅರ್ಪಿಸಿ ನಮ್ಮ ಈ ಇಡೀ ವರ್ಷದಲ್ಲಿ ಬರುವಂತಹ ಎಲ್ಲ ಅನುಭವಗಳನ್ನು ಭಗವದರ್ಪಿತವಾಗಿ ದೇವರ ಪ್ರಸಾದವಾಗಿ ಸ್ವೀಕಾರ ಮಾಡಿ ಇಡೀ ವರ್ಷ ಸ್ಥಿತಪ್ರಜ್ಞರಾಗಿ ಇರಬೇಕೆಂಬುವ ಆಶಯದಿಂದ ಮಾಡುವಂಥದ್ದೇ ಈ ಉಗಾದಿ ದಿನ ನಾವು ಭಕ್ಷಣೆ ಮಾಡುವಂತಹ ಬೇವು ಬೆಲ್ಲ. ಎಲ್ಲರಿಗೂ ಪರಾಭವನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು.